ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಾವು ಅಕ್ಟೋಬರ್ ತಿಂಗಳನ್ನು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಯಾಕೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಅವರ್ ಕಂಟ್ರಿ. ನಾವೆಲ್ಲ ಬೇರೆ ಎಲ್ಲ ಕ್ಯಾನ್ಸರ್ಗಳಿಗೆ ಕಂಪೇರ್ ಮಾಡಿದರೆ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಂಡು ಬರೋದು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್. ಅಟ್ ದ ಸೇಮ್ ಟೈಮ್ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇನ್ ಸ್ಟೇಜ್ 1 ಆರ್ ಸ್ಟೇಜ್ 2, 90 to 95% ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ಕ್ಯೂರೇಬಲ್. ಸೊ ಹಾಗಿದ್ದಾಗ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಅರ್ಲಿಯಾಗಿ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಯಾವುದೇ ಒಬ್ಬ ಪೇಷಂಟಿಗೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದಾಗ ಅವ್ರು ಫಸ್ಟ್ ಕೇಳೋ ಕಾರಣ ಏನಂದರೆ, ಯಾಕೆ ಬಂತು, ಇವರು ಡ್ರಿಂಕ್ಸ್ ಮಾಡಿಲ್ಲ, ಸ್ಮೋಕಿಂಗ್ ಮಾಡಿಲ್ಲ, ನಾವು ನಾನ್ ವೆಜ್ ಕೂಡ ತಿಂದಿಲ್ಲ, ಯಾಕೆ ಬಂತು ಅಂತ. ಕೆಲವು ಕ್ಯಾನ್ಸರ್ಗಳಿಗೆ ಸ್ಪೆಸಿಫಿಕ್ ಕಾಸ್ ಅಂತ ಇರುತ್ತೆ, ಬಟ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಯಾವುದೇ ಒಂದು ಸ್ಪೆಸಿಫಿಕ್ ಕಾಸ್ ಅಂತ ಇರಲ್ಲ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇನ್ಕ್ರೀಸಿಂಗ್ ಏಜ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಅಂದರೆ 40 years ಅಥವಾ ಅದನ್ನು ಹೆಚ್ಚಿದರೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ರೀಸೆಂಟ್ ಟೈಮ್ಸಲ್ಲಿ ನಮ್ಮಲ್ಲಾಗಿರೋ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಒಬೇಸಿಟಿ, ಸೆಡೆಂಟ್ರಿ ಲೈಫ್ ಸ್ಟೈಲು, ಮತ್ತು ವರ್ಕ್ ರಿಲೇಟೆಡ್ ಸ್ಟ್ರೆಸ್ಸು ಅಥವಾ ಡಯಟ್ರಿ ಚೇಂಜಸ್ಸು, ಜಾಸ್ತಿ ಜಂಕ್ ಫುಡ್ ಯೂಸ್ ಮಾಡೋದು. ಸೈಂಟಿಫಿಕಲಿ ಇವೆಲ್ಲ ಪ್ರೂವನ್ ಇಲ್ಲದೆ ಇದ್ರೂ ಸುಮಾರು ರಿಪೋರ್ಟ್ಸ್ ಇದನ್ನು ಸಜೆಸ್ಟ್ ಮಾಡ್ತಾ ಇದೆ. ಮತ್ತು ಸ್ವಲ್ಪ ಸ್ಮಾಲ್ ಸಬ್ಸೆಟ್ ಆಫ್ ಪೇಷಂಟ್ಸಲ್ಲಿ ಸಿಗ್ನಿಫಿಕೆಂಟ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅದರಿಂದ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕು ಇನ್ಕ್ರೀಸ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಇದರ ಸಿಮ್ಟಮ್ಸ್ ಏನೇನು ಅಂದರೆ, ಮೋಸ್ಟ್ ಕಾಮನ್ಲಿ ಪೇಯ್ನ್ಲೆಸ್ ಲಂಪ್. ಅಂದರೆ ಬ್ರೆಸ್ಟಲ್ಲಿ ಒಂದು ಗೆಡ್ಡೆ ಕಾಣಿಸ್ಕೊಳ್ಳುತ್ತೆ, ಬಟ್ ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಯಾವುದೇ ಪೇಯ್ನ್ ಇರಲ್ಲ. ಹಾಗಾಗಿ ತುಂಬ ಜನ ಪೇಷಂಟ್ ಅದನ್ನ ಇಗ್ನೋರ್ ಮಾಡ್ತಾರೆ, ತುಂಬ ಅಡ್ವಾನ್ಸ್ ಸ್ಟೇಜ್ ಆಗೋ ತನಕ ಬಿಡ್ತಾರೆ, ಮೆಡಿಕಲ್ ಹೆಲ್ಪ್ಗೆ ಹೋಗಲ್ಲ. ಇದಲ್ಲದೆ ನಿಪ್ಪಲ್ ಚೇಂಜಸ್ ಇರ್ಬೋದು, ನಿಪ್ಪಲ್ ರಿಟ್ರಾಕ್ಷನ್ನು ಅಥವಾ ನಿಪ್ಪಲ್ಲಿಂದ ಏನಾದರೂ ಬ್ಲಡಿ ಟೈಪ್ ಆಫ್ ಡಿಸ್ಚಾರ್ಜ್ ಬರೋದು, ಅಥವಾ ಏನಾದರೂ ಗೆಡ್ಡೆ ತುಂಬ ದೊಡ್ಡದಾಯಿತು ಅಂದರೆ ಅದರಿಂದ ಸ್ಕಿನ್ ಅಲ್ಸರೇಷನ್ ಆಗ್ಬೋದು, ಬ್ಲೀಡಿಂಗ್ ಕೂಡ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಥರ ಯಾವುದೇ ಸಿಮ್ಟಮ್ಸ್ ಇಟ್ಕೊಂಡು ಒಬ್ಬ ಪೇಷಂಟ್ ನಮ್ಮ ಹತ್ರ ಬಂದರೆ ನಾವು ಹೇಗೆ ಇವ್ಯಾಲ್ಯುವೇಟ್ ಮಾಡ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ಲಿ ಅಂದರೆ, ಫಸ್ಟ್ ಇನಿಷಿಯಲಿ ಡೀಟೇಲಾಗಿ ಎಕ್ಸಾಮಿನೇಷನ್ ಮಾಡಿ ಆಮೇಲೆ ಒಂದು ಸಿಂಪಲ್ ಮ್ಯಾಮೋಗ್ರಫಿ ಟೆಸ್ಟ್ ಅಂತ ಮಾಡ್ತೀವಿ. ಮ್ಯಾಮೋಗ್ರಫಿ ಅಂದರೆ ಬ್ರೆಸ್ಟ್ದು ಒಂದು ಎಕ್ಸ್ರೇ ಮಾಡೋವಂಥದ್ದು. ಅದರಲ್ಲಿ ಬ್ರೆಸ್ಟಲ್ಲಿ ಯಾವ ಭಾಗದಲ್ಲಿ ಗೆಡ್ಡೆ ಇದೆ, ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಒಂದು ಸೂಜಿ ಪರೀಕ್ಷೆ ಮಾಡ್ತಾರೆ, FNAC ಅಥವಾ ಬಯಾಪ್ಸಿ ಅಂತ ಹೇಳಬೇಕು. ಸೊ ಅದರಿಂದ 100% ಬ್ರೆಸ್ಟ್ ಕ್ಯಾನ್ಸರ್ ಇದೆಯೋ ಇಲ್ವೋ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ. ಸೊ ಇದಾದಮೇಲೆ ಮೋಸ್ಟ್ ಕಾಮನ್ನಾಗಿ ಕೇಳೋ ಕ್ವಶನ್ ಅಂದರೆ ಯಾವ ಸ್ಟೇಜಲ್ಲಿದೆ ಅಂತ. ಸೊ ಯಾವ ಸ್ಟೇಜಲ್ಲಿದೆ ಅಂತ ನೋಡೋದಕ್ಕೆ CT ಅಥವಾ PET CTಗಳನ್ನ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಆದಮೇಲೆ ಆ ಪರ್ಟಿಕ್ಯುಲರ್ ಪೇಷಂಟಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಬಂದಾಗ 3 ಮೇನ್ ಪಿಲ್ಲರ್ಸ್ ಇದೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ. ಒಂದು ಸರ್ಜರಿ, ಮತ್ತು ಕೀಮೊಥೆರಪಿ, ಇನ್ನೊಂದು ರೇಡಿಯೇಷನ್. ಬಟ್ ರೀಸೆಂಟ್ ಟೈಮ್ಸಲ್ಲಿ ತುಂಬ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಬರ್ತಾ ಇದೆ. ಹಾರ್ಮೋನ್ ಥೆರಪಿ ಅಂತ ಇದೆ, ಟಾರ್ಗೆಟೆಡ್ ಥೆರಪಿ ಅಂತ ಇದೆ, ಇಮ್ಯುನೋಥೆರಪಿ ಅಂತ ಇದೆ. ಸೊ ಎಲ್ಲ ಪೇಷಂಟ್ಸಿಗೂ ಇವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಬೇಕು ಅಂತ ಇಲ್ಲ. ತುಂಬ ಜನ ಹೇಳ್ತಾರೆ, ಅವ್ರಿಗೆ ರೇಡಿಯೇಷನ್ ಕೊಟ್ಟಿದ್ರು, ಅವ್ರಿಗೆ ಕೀಮೊಥೆರಪಿ ಇಷ್ಟು ಸೈಕಲ್ ಕೊಟ್ಟಿದ್ರು, ಬಟ್ ನಮ್ಗೆ ಯಾಕೆ ಈ ಥರ ಅಂತ. ಯಾವುದೇ ಒಂದು ಪೇಷಂಟ್ನ ಟ್ರೀಟ್ಮೆಂಟು ಮಲ್ಟಿಪಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೇಷಂಟ್ದು ಏಜ್ ಇರ್ಬೋದು, ಅವ್ರ ಫಿಟ್ನೆಸ್ ಇರ್ಬೋದು, ಅವ್ರದ್ದು ಹಾರ್ಟ್ ಕಂಡೀಷನ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ಬೋದು, ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅಷ್ಟೇ ಅಲ್ಲದೆ ಈಗ ರೀಸೆಂಟಾಗಿ ಅಡ್ವಾನ್ಸಸ್ ಆಗಿರೋದ್ರಿಂದ ಹಾರ್ಮೋನ್ ಥೆರಪಿ, ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿಗೆ ಕೆಲವು ಪರ್ಟಿಕ್ಯುಲರ್ ಟೆಸ್ಟ್ಗಳು ಬರುತ್ತೆ. ಸೊ ಆ ಟೆಸ್ಟ್ಗಳು ಆದ ನಂತರ ಆ ಪೇಷಂಟಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಆಗಬೇಕು ಅಂತ ಡಿಸೈಡ್ ಆಗುತ್ತೆ. ಕೆಲವರಿಗೆ ಸರ್ಜರಿ ಮೊದಲು ಮಾಡಬೇಕಾಗ್ಬೋದು, ಕೆಲವರಿಗೆ ಫಸ್ಟ್ ಕೀಮೋ ಮಾಡಿ ಆಮೇಲೆ ಸರ್ಜರಿ ಮಾಡಬೇಕಾಗ್ಬೋದು, ಕೆಲವರಿಗೆ ರೇಡಿಯೇಷನ್ ಬೇಕಾಗ್ಬೋದು, ಬೇಡದೇ ಇರ್ಬೋದು. ಸೊ ಬೇರೆ ಯಾರೋ ಪೇಷಂಟಿಗೆ ಕಂಪೇರ್ ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಪರ್ಟಿಕ್ಯುಲರ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅನ್ನೋದನ್ನು ನಿಮ್ಮ ಕನ್ಸಲ್ಟಿಂಗ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡೋದು ಬೆಟರ್. ಈಗ ನಾನು ಹೇಳಿದ ಹಾಗೆ ರೀಸೆಂಟ್ ಅಡ್ವಾನ್ಸಸ್ ಆಗಿರೋದ್ರಿಂದ ಟಾರ್ಗೆಟೆಡ್ ಥೆರಪಿ ಮತ್ತು ಇಮ್ಯುನೋಥೆರಪಿಯಿಂದ ಬ್ರೆಸ್ಟ್ ಕ್ಯಾನ್ಸರ್ನ ಕ್ಯೂರ್ ರೇಟ್ಸ್ ಕೂಡ ತುಂಬ ಇನ್ಕ್ರೀಸ್ ಆಗಿದೆ. ಅದಲ್ಲದೆ ಈವನ್ ಇನ್ ಸ್ಟೇಜ್ 4 ಕ್ಯಾನ್ಸರ್ಲಿದ್ದವರಿಗೆ ಸರ್ವೈವಲ್ ಕೂಡ ತುಂಬ ಮೊದಲಿಗಿಂತ ಇಂಪ್ರೂವ್ಮೆಂಟ್ ಆಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳೋದಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಬ್ರೆಸ್ಟ್ ಕ್ಯಾನ್ಸರ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು? ನಾನು ಆಗಲೇ ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ರಿಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಲೈಫ್ ಸ್ಟೈಲಲ್ಲಿ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಗುಡ್ ಡಯಟ್ರಿ ಪ್ರಾಕ್ಟೀಸ್ ಇರ್ಬೋದು, ಈ ಥರ ಜಂಕ್ ಫುಡ್ಸ್ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದಿರ್ಬೋದು, ಸ್ಮೋಕಿಂಗ್ ಆಲ್ಕೋಹಾಲ್ನ ಅವಾಯ್ಡ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕ್ಯಾನ್ಸರ್ ರಿಸ್ಕ್ ರಿಡ್ಯೂಸ್ ಆಗ್ಬೋದು.
ಇದಲ್ಲದೆ ಕೆಲವು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸಲ್ಲಿ ನಾವು ಜೆನೆಟಿಕ್ ಕೌನ್ಸಿಲಿಂಗ್ ಅಥವಾ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡಿಸ್ತೀವಿ. ಸಿಗ್ನಿಫಿಕೆಂಟ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೂ ಅಥವಾ ಇಲ್ಲದೇ ಇದ್ರೂ ಕೆಲವರಲ್ಲಿ ಫ್ಯಾಮಿಲಿಯಲ್ಲಿ ಇರುತ್ತೆ. ಸೊ ಅದನ್ನು ಕಂಡುಹಿಡಿಯೋಕ್ಕೋಸ್ಕರ ಜೆನೆಟಿಕ್ ಟೆಸ್ಟಿಂಗ್ ಮಾಡಿದಾಗ ಅವರ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಫಾರ್ ಎಕ್ಸಾಂಪಲ್ ಅವರ ಅಕ್ಕ ತಂಗಿದಿರಿಗಿರ್ಬೋದು ಅಥವಾ ಅವರ ಮಕ್ಕಳಿಗೆ ಫ್ಯೂಚರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಓವೇರಿಯನ್ ಕ್ಯಾನ್ಸರ್ ಆಗೋ ರಿಸ್ಕ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಹಾಗಿದ್ದಾಗ ಅದನ್ನು ಈಸಿಲಿ ಅವರಲ್ಲಿ ಫ್ಯೂಚರಲ್ಲಿ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ನಾವು ಡಿಟೆಕ್ಟ್ ಮಾಡಿದರೆ ಕ್ಯೂರ್ ರೇಟ್ಸು ತುಂಬ ಜಾಸ್ತಿ ಇರುತ್ತೆ, ಅಂದರೆ 90 to 95% ತನಕ ಇರುತ್ತೆ. ಸೊ ಹೇಗೆ ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯೋದು? ಸೊ 2 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು, ಪ್ರತಿಯೊಬ್ಬ ಮಹಿಳೆಯು 18-20 ವರ್ಷದ ನಂತರ ಪ್ರತಿ ತಿಂಗಳು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೋಬೇಕಾಗತ್ತೆ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದರೆ ಅವರೇ ತಮ್ಮ ಸ್ತನವನ್ನು ಪ್ರತಿ ತಿಂಗಳು ಚೆಕ್ ಮಾಡಿ ಪರೀಕ್ಷೆ ಮಾಡ್ಕೊಳ್ಳೋದು. ನೀವು ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿದರೆ ತುಂಬ ವೀಡಿಯೋಸ್ ಇದೆ ಹೇಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದು ಅಂತ. ಸೊ ಇವತ್ತಿಂದನೇ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕರೆಕ್ಟ್ ಟೆಕ್ನಿಕ್ ಕಲ್ತ್ಕೊಂಡು ಇದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದಲ್ಲದೆ 40-45 ವರ್ಷದ ನಂತರ ಪ್ರತಿಯೊಬ್ಬರು ಪ್ರತಿ ವರ್ಷ ಅಥವಾ ಅಟ್ಲೀಸ್ಟ್ 2 ವರ್ಷಕ್ಕೊಂದ್ಸರಿ ಮ್ಯಾಮೋಗ್ರಫಿ ಅಂದರೆ ಸಿಂಪಲ್ ಒಂದು ಎಕ್ಸ್ರೇ ಆಫ್ ದ ಬ್ರೆಸ್ಟನ್ನು ಪ್ರತಿಯೊಬ್ಬರು ಮಾಡಿಸ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಸಣ್ಣ ಗಡ್ಡೆಗಳಿದ್ದಾಗಲೇ ಆ ಮ್ಯಾಮೋಗ್ರಫಿಯಲ್ಲಿ ಕಂಡುಹಿಡಿಬೋದು. ಸೊ ಅದರಿಂದ ಕ್ಯೂರ್ ರೇಟ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಮತ್ತು ಏನೇ ಅಥವಾ ಎನಿ ಕ್ಯಾನ್ಸರ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟಲ್ಲಿ ಹೇಳಿದರೆ ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ, ಅಥವಾ ವಾಟ್ಸಪ್ ನಂಬರನ್ನು ಲಾಸ್ಟಲ್ಲಿ ಕೊಡ್ತೀವಿ. ಏನೇ ಡೌಟ್ ಇದ್ರೂ ಮೆಸೇಜ್ ಮಾಡಿ ಕನ್ಸಲ್ಟ್ ಮಾಡ್ಬೋದು, ಅಥವಾ ನಿಯರೆಸ್ಟ್ ಯಾರೇ ಆಂಕಾಲಜಿಸ್ಟ್ ಇದ್ರೂ ಅವ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಸಲಹೆ ಪಡ್ಕೋಬೋದು. ಥ್ಯಾಂಕ್ ಯು.